ಎಲ್ರಿಗೂ ನಮಸ್ಕಾರ. ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ಇವತ್ತಿನ ದಿನಾಂಕ ಬಂದ್ಬಿಟ್ಟು 27 ಜನವರಿ 2021. ನಾವು ರೆಫರ್ ಮಾಡ್ತಿರೋಂಥ ಸೋರ್ಸು PIB. ಮೊದಲನೇ ಆರ್ಟಿಕಲ್ಲು ಪ್ರಗತಿ. ಏನಿದು ಪ್ರಗತಿ? ಇದೊಂದು 35th ಎಡಿಷನ್ ಆಫ್ ಪ್ರಗತಿ ಮೀಟಿಂಗು ರೀಸೆಂಟಾಗಿ ಆಗಿದೆ. ಇದನ್ನು ಪ್ರೈಮ್ ಮಿನಿಸ್ಟರ್ ಅವರು ಚೇರ್ ಮಾಡಿದರು. ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ಪ್ರಗತಿ ಇದರಲ್ಲಿ ಮೀಟಿಂಗಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ ಅಂದರೆ ಮಲ್ಟಿ ಮಾಡೆಲ್ ಪ್ಲ್ಯಾಟ್ಫಾರ್ಮ್ ಬಗ್ಗೆ. ಇದೊಂದು ಮಲ್ಟಿ ಮಾಡೆಲ್ ಪ್ಲ್ಯಾಟ್ಫಾರ್ಮ್ ಬೇಸ್ಡ್ ಪ್ರಗತಿ ಮೀಟಿಂಗ್. ಇದರಲ್ಲಿ ಪ್ರೋಆಕ್ಟಿವ್ ಗವರ್ನೆನ್ಸ್ ಮತ್ತು ಟೈಮ್ಲಿ ಇಂಪ್ಲಿಮೆಂಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇದರಲ್ಲಿ ಸೆಂಟ್ರಲ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಇನ್ವಾಲ್ವ್ ಮಾಡಿದ್ದಾರೆ. ಈ ಮೀಟಿಂಗಲ್ಲಿ 10 ಅಜೆಂಡಾ ಐಟಮ್ಸ್ನ ಡಿಸ್ಕಸ್ ಮಾಡಲಾಗಿದೆ. ಅದರಲ್ಲಿ 9 ಪ್ರಾಜೆಕ್ಟು, 1 ಪ್ರೋಗ್ರಾಮ್. 9 ಪ್ರಾಜೆಕ್ಟು ಯಾವ್ದ್ಯಾವುದು ಅಂದರೆ 3 ಪ್ರಾಜೆಕ್ಟು ರೈಲ್ವೆ ಮಿನಿಸ್ಟ್ರಿಯಿಂದ, 3 ಪ್ರಾಜೆಕ್ಟು ಮೋರ್ತಿಂದ, 1 ಪ್ರಾಜೆಕ್ಟು DPIITಯಿಂದ, ಇನ್ನೊಂದು ಪವರ್ ಮಿನಿಸ್ಟ್ರಿಯಿಂದ, ಇನ್ನೊಂದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸಿಂದ. ಟೋಟಲ್ 9 ಪ್ರಾಜೆಕ್ಟ್ಸ್ನ ಡಿಸ್ಕಸ್ ಮಾಡಿದ್ದಾರೆ. ಇದಕ್ಕೆ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ 54,675 ಅಂದರೆ 54,675 ಕೋಟಿ ರೂಪಾಯಿ ಇದಕ್ಕೆ ವೆಚ್ಚ ಮಾಡ್ತಾರೆ. ಸೊ ಇದು ಯಾವ್ಯಾವುದು ಸ್ಟೇಟ್ಸ್ ರಿಲೇಟೆಡ್ ಆಗಿರುತ್ತೆ ಅಂದರೆ ಟೋಟಲ್ 50 ಸ್ಟೇಟ್ಸಿಗೆ ರಿಲೇಟೆಡ್ ಆಗಿರುತ್ತೆ. ಒಂದು ಒಡಿಸ್ಸಾ, ಕರ್ನಾಟಕ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಛತ್ತೀಸ್ಗಢ, ಪಂಜಾಬ್, ಜಾರ್ಖಂಡ್, ಬಿಹಾರ್, ತೆಲಂಗಾಣ, ರಾಜಸ್ಥಾನ್, ಗುಜರಾತ್, ವೆಸ್ಟ್ ಬೆಂಗಾಲ್, ಹರಿಯಾಣ, ಉತ್ತರಾಖಂಡ್ ಆ್ಯಂಡ್ ಉತ್ತರ ಪ್ರದೇಶ್. ಇಷ್ಟು ಸ್ಟೇಟಿಗೆ ರಿಲೇಟೆಡ್ ಆಗಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಅವರು ಮೀಟಿಂಗಲ್ಲಿ ರಿವ್ಯೂ ಮಾಡಿದ್ದಾರೆ. ನೆಕ್ಸ್ಟು ಪ್ರೈಮ್ ಮಿನಿಸ್ಟರ್ ಅವರು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಕ್ಯೂಟಿಕಲ್ಸ್ ಮತ್ತು ಸ್ಟೇಟ್ಸ್ ಆ್ಯಂಡ್ ಯುಟಿಸ್ಗೆ ಎನ್ಕರೇಜ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಪ್ರಧಾನ ಮಂತ್ರಿ ಜನ ಔಷಧ ಪರಿಯೋಜನೆಗೆ ಪಬ್ಲಿಸಿಟಿ ಮಾಡಬೇಕು ಮತ್ತು ಅದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅದರದ್ದು ಎಫೆಕ್ಟಿವ್ನೆಸ್ನ ಜಾಸ್ತಿ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಎನ್ಕರೇಜ್ ಮಾಡಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಕ್ಯೂಟಿಕಲ್ಸ್ಗೆ. ಮತ್ತು 34th ಎಡಿಷನ್ ಆಫ್ ಪ್ರಗತಿ ಮೀಟಿಂಗಲ್ಲಿ 283 ಪ್ರಾಜೆಕ್ಟ್ಸ್ನ ರಿವ್ಯೂ ಮಾಡಬೇಕು. ಅದ್ರ ಕಾಸ್ಟ್ ಬಂದುಬಿಟ್ಟು 13.14 lakh crore. ಇದನ್ನು ಡಿಸ್ಕಸ್ ಮಾಡಬೇಕು ಅಂತ ಹೇಳಿ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಕಸ್ಟಮ್ ಡೇ 2021. ಏನಿದು ಇಂಟರ್ನ್ಯಾಷನಲ್ ಕಸ್ಟಮ್ ಡೇ 2021 ಅಂದರೆ ಇದನ್ನು ಯಾರು ತಗೊಂಡು ಬಂದಿದ್ದಾರೆ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ಕಸ್ಟಮ್ CBIC ಅವರು ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಯಾವುದನ್ನ ಇಂಟರ್ನ್ಯಾಷನಲ್ ಕಸ್ಟಮ್ ಡೇ 2021. ಇದ್ರದ್ದು ಥೀಮ್ ಏನು ಅಂದರೆ ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ನ ಈ ಥೀಮ್ನ ಕೊಟ್ಟಿದೆ. ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ಇದಕ್ಕೊಂದು ಥೀಮ್ ಕೊಟ್ಟಿದೆ. ಏನಂದರೆ ಕಸ್ಟಮ್ಸ್ ಬೋಲ್ಸ್ಟರಿಂಗ್ ರಿಕವರಿ, ರಿನ್ಯೂವಲ್, ರೆಸಿಲೆನ್ಸ್ ಫಾರ್ ಸಸ್ಟೈನಬಲ್ ಸಪ್ಲೈ ಚೈನ್. ಅಂದರೆ ಒಂದು ಸಸ್ಟೈನಬಲ್ ಸಪ್ಲೈ ಚೈನ್ ಆಗಬೇಕಂದ್ರೆ ಈಗೇನಾಗ್ತಿದೆ ಕಸ್ಟಮ್ಸ್ COVID-19 ಪ್ಯಾಂಡಮಿಕ್ಕಿಂದ ಏನು ಎಫೆಕ್ಟ್ ಆಗಿದೆ ಅದು ರಿಕವರ್ ಆಗಬೇಕು ಮತ್ತು ರಿನ್ಯೂ ಆಗಬೇಕು ಮತ್ತು ರೆಸಿಲೆನ್ಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಆವಾಗ ಮಾತ್ರ ಸಸ್ಟೈನಬಲ್ ಸಪ್ಲೈ ಚೈನ್ ಆಗೋದಕ್ಕೆ ಸಾಧ್ಯ ಅಂತ ವರ್ಲ್ಡ್ ಕಸ್ಟಮ್ ಆರ್ಗನೈಸೇಷನ್ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಫೈನಾನ್ಸ್ ಮಿನಿಸ್ಟರ್ ಆಡೆಡ್ ಅಡಾಪ್ಟಿಂಗ್ ಎ ಪೀಪಲ್ ಸೆಂಟ್ರಿಕ್ ಅಪ್ರೋಚ್ ವುಡ್ ಫರ್ದರ್ ಆಗ್ಮೆಂಟ್ ದ ಟ್ರಾನ್ಸ್ಫಾರ್ಮೇಟಿವ್ ಪ್ರೋಸೆಸ್ ಆಫ್ ಕಸ್ಟಮ್ ಫಂಕ್ಷನಿಂಗ್. ಇದನ್ನು ಅದೇ ನಾವು ಗೌರ್ಮೆಂಟ್ ಸೆಂಟ್ರಿಕ್ ಅಪ್ರೋಚ್ ಮಾಡ್ಕೊಳ್ಳೋದಕ್ಕಿಂತ ಪೀಪಲ್ ಸೆಂಟ್ರಿಕ್ ಅಪ್ರೋಚ್ ಮಾಡಿಕೊಂಡ್ರೆ ಇದಿನ್ನೂ ಫಾಸ್ಟಾಗಿ ಆಗುತ್ತೆ ಅಂತ ಹೇಳ್ತಿದೆ. ವರ್ಲ್ಡ್ ಕಸ್ಟಮ್ ಸರ್ಟಿಫಿಕೇಟ್ ಆಫ್ ಮೆರಿಟ್ ಇದೇನಂತ ಹೈಲೈಟ್ ಮಾಡಿದೆ ಅಂದರೆ ರೀಸೆಂಟ್ ಕೀ ಇನಿಷಿಯೇಟಿವ್ ಟೇಕನ್ ಬೈ ಕಸ್ಟಮ್ಸ್ ಫಾರ್ ಎನ್ಹಾನ್ಸಿಂಗ್ ಟ್ರೇಡ್ ಫೆಸಿಲಿಟೇಷನ್ ಆ್ಯಂಡ್ ಎನ್ಶೂರಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಇದನ್ನು ಯಾಕೆ ಕೊಡ್ತಾರೆ? ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಅವರು ಮೆರಿಟ್ ಸರ್ಟಿಫಿಕೇಟ್ನ ಯಾಕೆ ಕೊಡ್ತಾರೆ ಅಂದರೆ ಟ್ರೇಡ್ ಫೆಸಿಲಿಟೇಷನ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಎನ್ಶೂರ್ ಮಾಡೋದಕ್ಕೋಸ್ಕರ ಇದನ್ನು ಕೊಡ್ತಾರೆ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮತ್ತು ಟ್ರೇಡ್ ಫೆಸಿಲಿಟೇಷನ್ನು ಆತ್ಮನಿರ್ಭರ್ ಭಾರತ್ಗೆ ಒಂದು ಡ್ರೈವಿಂಗ್ ಫೋರ್ಸ್ ಥರ ಆ್ಯಕ್ಟ್ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ.
ಫಿಟ್ನೆಸ್ ಹ್ಯಾಸ್ ಬಿಕಮ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಸ್ಕೂಲ್ ಲೈಫ್. ಅಂದರೆ ಯೂನಿಯನ್ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಅವ್ರು ಏನು ಮಾಡಿದ್ದಾರೆ, ಸೆಕೆಂಡ್ ಎಡಿಷನ್ ಆಫ್ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಪ್ರೋಗ್ರಾಮ್ನ ಕನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಫಿಟ್ ಇಂಡಿಯಾ ಸ್ಕೂಲ್ ವೀಕ್ ಅಂದರೆ ಏನು, ಇಲ್ಲಿ ಏನು ಮಾಡ್ತಾರೆ, ಇದೊಂದು ವರ್ಚುವಲ್ ಡೆಮಾನ್ಸ್ಟ್ರೇಷನ್ ಆಫ್ ಇವೆಂಟ್ ಗಿವನ್ ಬೈ ಸ್ಟೂಡೆಂಟ್ಸ್. ಅಂದರೆ ಇದೊಂದು ವರ್ಚುವಲ್ ಡೆಮಾನ್ಸ್ಟ್ರೇಷನ್ನು ಅಂದರೆ ಸ್ಟೂಡೆಂಟ್ಸ್ ಆಫ್ ಕೇಂದ್ರೀಯ ವಿದ್ಯಾಲಯ ಟು ಇರ್ಬೋದು, ನಾವಲ್ ಬೇಸ್ ಕೊಚ್ಚಿ ಆ್ಯಂಡ್ ಇವ್ರು ಏನು ಮಾಡಿದ್ದಾರೆ, ಸೂರ್ಯ ನಮಸ್ಕಾರ ಮತ್ತು ಫ್ರೀ ಹ್ಯಾಂಡ್ ಎಕ್ಸಸೈಸು, ಏರೋಬಿಕ್ಸು, ಡ್ಯಾನ್ಸು, ಎಕ್ಸ್ಟೆಂಪೋರ್ ಪರ್ಫಾರ್ಮೆನ್ಸ್ ಇವೆಲ್ಲದನ್ನು ಆನ್ಲೈನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಸ್ಕೂಲ್ ಜೊತೆಗೆ ಎಜುಕೇಷನ್ ಜೊತೆಗೆ ಫಿಟ್ನೆಸ್ನ ಕೂಡ ಮೇಂಟೈನ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಫಿಟ್ ಇಂಡಿಯಾ ಮಿಷನ್ ಈಸ್ ಬೀಯಿಂಗ್ ಡ್ರೈವನ್ ಬೈ ಎಜುಕೇಷನ್ ಮಿನಿಸ್ಟ್ರಿ, ಸ್ಕೂಲ್ಸ್ ಆ್ಯಂಡ್ ಪೀಪಲ್ ಆಫ್ ಇಂಡಿಯಾ, ಎಸ್ಪೆಷಲಿ ಚಿಲ್ಡ್ರನ್. ಅಂದರೆ ಇದರಲ್ಲಿ ಇದು ಪಾರ್ಟ್ ಯಾರ್ಯಾರಾಗಿರ್ತಾರೆ ಅಂದರೆ ಎಜುಕೇಷನ್ ಮಿನಿಸ್ಟ್ರಿ ಅವರು, ಸ್ಕೂಲ್ಸು ಮತ್ತು ಪೀಪಲ್ ಆಫ್ ಇಂಡಿಯಾ, ಎಸ್ಪೆಷಲಿ ಚಿಲ್ಡ್ರನ್ನು ಇದ್ರದ್ದು ಪಾರ್ಟ್ ಆಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಇಂಡಿಯಾದಲ್ಲಿರೋ ಎಲ್ಲ ಸ್ಕೂಲಲ್ಲೂ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಯಾವ ಥರ ಅಂದರೆ ಫಿಟ್ನೆಸ್ ಹ್ಯಾಸ್ ಬಿಕಮ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ಸ್ಕೂಲ್ ಲೈಫ್. Fitness has become integral part of the school life. Fitness activities that were part of this school week program were aerobics, painting, quiz, debates, dance. ಸೊ ಈ ಫಿಟ್ನೆಸ್ ಆ್ಯಕ್ಟಿವಿಟಿನಲ್ಲಿ ಯಾವ್ದಾದ್ರು ಇರುತ್ತೆ ಅಂದರೆ, ಒಂದು ಏರೋಬಿಕ್ಸ್ ಇರುತ್ತೆ, ಪೇಂಟಿಂಗ್ ಇರುತ್ತೆ, ಕ್ವಿಝ್ ಅಥವಾ ಡಿಬೇಟ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ. ಸೊ ಇದನ್ನೆಲ್ಲನೂ ಇದ್ರ ಪಾರ್ಟಾಗಿ ಅವರು ಪರ್ಫಾರ್ಮ್ ಮಾಡ್ತಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಫೋರಮ್ಸ್ ದಾವೋಸ್ ಡೈಲಾಗ್ ಆನ್ 28 Jan 2021. ಇದರಲ್ಲಿ ಯಾರ್ಯಾರು ಭಾಗವಹಿಸಿರ್ತಾರೆ ಅಂದರೆ 400 ಟಾಪ್ ಇಂಡಸ್ಟ್ರಿ ಲೀಡರ್ಸು ಇದರಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಪ್ರಪಂಚದಾದ್ಯಂತ ಯಾರ್ಯಾರು ಟಾಪ್ ಇಂಡಸ್ಟ್ರಿಯಲ್ ಲೀಡರ್ಸ್ ಇದ್ದಾರೆ ಅವರೆಲ್ಲ ಇದರಲ್ಲಿ ಭಾಗವಹಿಸಿರ್ತಾರೆ. ಇದೊಂದು ಇದೊಂದು ಗುಡ್ ಪ್ಲ್ಯಾಟ್ಫಾರ್ಮ್. ಏನಕ್ಕೋಸ್ಕರ ಅಂದರೆ ಗೌರ್ಮೆಂಟು ಮತ್ತು ಇಂಡಸ್ಟ್ರಿಯಲ್ ಲೀಡರ್ಸು ಡಿಸ್ಕಸ್ ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಥರ ವರ್ಕ್ ಆಗುತ್ತೆ. 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ಇದರಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಮಾತಾಡಿದ್ದಾರೆ. ಯೂಸಿಂಗ್ ಟೆಕ್ನಾಲಜಿ ಫಾರ್ ಗುಡ್ ಹ್ಯುಮ್ಯಾನಿಟಿ. ಮತ್ತು ಅವರು CEO ಜೊತೆ ಕೂಡ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ. ವರ್ಲ್ಡ್ ಎಕನಾಮಿಕ್ ಫೋರಮ್ ಅಂದರೆ ಏನು, ಇದು ಎಲ್ಲಿದೆ ಅಂದರೆ ಜಿನೋವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡಲ್ಲಿ. ಇದು ನಾಟ್ ಫಾರ್ ಪ್ರಾಫಿಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್ ಇನ್ 1971. ಇಟ್ ಪ್ರೊವೈಡ್ಸ್ ಎ ಪ್ಲ್ಯಾಟ್ಫಾರ್ಮ್ ಫಾರ್ ದ CEOs ಆಫ್ ಲಾರ್ಜೆಸ್ಟ್ ಕಂಪನೀಸ್, ಹೆಡ್ಸ್ ಆಫ್ ದ ಸ್ಟೇಟ್ ಆಫ್ ದ ಕಂಟ್ರೀಸ್ ಟು ಮೀಟ್ ಈಚ್ ಅದರ್ ಆ್ಯಂಡ್ ಡಿಸ್ಕಸ್ ದ ಬಿಸ್ನೆಸ್ ಥ್ರೂ ದ ಬೈಲ್ಯಾಟ್ರಲ್ ಮೀಟಿಂಗ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ CEOಸು ಮತ್ತು ಸ್ಟೇಟ್ ಹೆಡ್ ಆಫ್ ದ ಸ್ಟೇಟ್ ಕಂಟ್ರೀಸು ಇವರು ಮೀಟ್ ಆಗಿ ಬೈಲ್ಯಾಟ್ರಲ್ ಮೀಟಿಂಗ್ ಮೂಲಕ ಬಿಸ್ನೆಸ್ ಬಗ್ಗೆ ಇವರು ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಅಂದರೆ ಐಡಿಯಾಸ್ ಏನಿದೆ ಅದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಇಟ್ಸ್ ಎ ಮೀಟ್ ಟು ಶೋಕೇಸ್ ಕಂಟ್ರೀಸ್ ಪೊಟೆನ್ಷಿಯಲ್ ಇನ್ ಆರ್ಡರ್ ಟು ಅಟ್ರ್ಯಾಕ್ಟ್ ಬಿಸ್ನೆಸ್. ಅಂದರೆ ನಮ್ಮ ಕಂಟ್ರಿನಲ್ಲಿ ಯಾವ್ಯಾವ ಥರ ಪೊಟೆನ್ಷಿಯಲ್ ಆಪರ್ಚುನಿಟೀಸ್ ಇದೆ ಅಂತ ತೋರಿಸೋದಕ್ಕೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, FDI ಜಾಸ್ತಿ ಆಗುತ್ತೆ, ಅಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟು ಬೇರೆ ಕಂಟ್ರಿಯಿಂದ ನಮ್ಮ ಕಂಟ್ರಿ ಕಡೆಗೆ ಹರಿದು ಬರುತ್ತೆ ಅನ್ನೋದು ಇದ್ರದ್ದು ಉದ್ದೇಶ. NICSI ಟು ಸೆಲೆಬ್ರೇಟ್ ಇಟ್ಸ್ ಸಿಲ್ವರ್ ಜೂಬ್ಲಿ. ಅಂದರೆ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ಸರ್ವಿಸ್ ಇನ್ಕಾರ್ಪೊರೇಟೆಡ್. ಇದೊಂದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ್. ಇದೇನು ಮಾಡ್ತಿದೆ, ಈ ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಗೌರ್ಮೆಂಟ್ ವಿಲ್ ಸೆಲೆಬ್ರೇಟ್ 25 years ಆಫ್ ಎಸ್ಟಾಬ್ಲಿಷ್ಮೆಂಟ್. ಅಂದರೆ ಇದು 25 ವರ್ಷ ಆಗಿದೆ ಎಸ್ಟಾಬ್ಲಿಷ್ ಆಗಿ. ಸೊ ಅದಕ್ಕೋಸ್ಕರ ಸಿಲ್ವರ್ ಜೂಬ್ಲಿನ ಸೆಲೆಬ್ರೇಟ್ ಮಾಡ್ತಿದೆ. ಇವರು ಇದ್ರ ಅಂಡರಲ್ಲಿ ಒಂದು ತೇಜಸ್ ಅಂತ ವರ್ಚುವಲ್ ಇಂಟೆಲಿಜೆಂಟ್ ಟೂಲ್ನ ಲಾಂಚ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಕ್ರಿಟಿಕಲ್ ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ. ಎಲ್ಲಿಂದ, ಡಾಟಾಯಿಂದ ಕ್ರಿಟಿಕಲ್ ಇನ್ಫಾರ್ಮೇಷನ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಟು ಮೇಕ್ ಇಟ್ಸ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಫಾರ್ ಪಾಲಿಸಿ ಡಿಸಿಷನ್. ಪಾಲಿಸಿ ಡಿಸಿಷನ್ಗೆ ಏನು ಬೇಕಾಗುತ್ತೆ ಅಂಥ ಇನ್ಫಾರ್ಮೇಷನ್, ಕ್ರಿಟಿಕಲ್ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಡಾಟಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮತ್ತು ಅದನ್ನು ಎಫಿಷಿಯನ್ಸಿನ ಇಂಪ್ರೂವ್ ಮಾಡಬೇಕು.
ಏನಕ್ಕೋಸ್ಕರ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ ಅಂದರೆ ಗೌರ್ಮೆಂಟ್ ಸರ್ವೀಸಸ್ದು ಎಫಿಷಿಯನ್ಸಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ಮತ್ತು ಅದನ್ನು ಕರೆಕ್ಟಾಗಿ ಸಿಟಿಜನ್ಸಿಗೆ ಡಿಲಿವರ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀವಿ. ತೇಜಸ್ ಅಂದರೆ ಇದೊಂದು ವರ್ಚುವಲ್ ಇಂಟೆಲಿಜೆನ್ಸ್ ಟೂಲ್. ಏನಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಕ್ರಿಟಿಕಲ್ ಇನ್ಫಾರ್ಮೇಷನ್ ಏನಿರುತ್ತೆ ಅದನ್ನು ಡಾಟಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಇದರಿಂದ ಪಾಲಿಸಿ ಡಿಸಿಷನ್ಗೂ ಯೂಸ್ ಆಗುತ್ತೆ ಮತ್ತು ಸಿಟಿಜನ್ಸ್ಗೆ ಅದನ್ನು ಕರೆಕ್ಟಾಗಿ ಎಫಿಷಿಯೆಂಟಾಗಿ ಡೆಲಿವರ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ಈ ಆ್ಯಕ್ಷನ್ ಇಂಡಿಯಾ ಅಂತ ಅಂದರೆ ಇದೇನಕ್ಕೋಸ್ಕರ ತೊಗೊಂಡು ಬಂದಿದ್ದಾರೆ ಅಂದರೆ ಟು ಕ್ಯಾಟರ್ ಎಲೆಕ್ಟ್ರಾನಿಕ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ದ ಆ್ಯಕ್ಷನ್ ರಿಕ್ವೈರ್ಮೆಂಟ್ಸ್ ಆಫ್ ದ ಗೌರ್ಮೆಂಟ್. ಅಂದರೆ ಎಲೆಕ್ಟ್ರಾನಿಕಲಿ ಆ್ಯಕ್ಷನ್ ಮಾಡಬೇಕು, ಅಂದರೆ ಆನ್ಲೈನಲ್ಲಿ ಆ್ಯಕ್ಷನ್ ಪ್ರೊಸೆಸ್ನ ಮಾಡಬೇಕು ಅನ್ನೋದು, ಮತ್ತು ರಿವರ್ಸ್ ಆ್ಯಕ್ಷನ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಆರ್ಗನೈಸೇಷನ್ ಸರ್ವಿಂಗ್ 24/7 ದಟ್ ಈಸ್ ವರ್ಕ್ ಫ್ರಮ್ ಎನಿವೇರ್ ಪೋರ್ಟಲ್ನ ತೊಗೊಂಡು ಬಂದಿದ್ದಾರೆ. ಅಂದರೆ ಕೆಲವೊಂದು ಆರ್ಗನೈಸೇಷನ್ನು 24 ಅವರ್ಸು ವರ್ಕ್ ಮಾಡ್ತಿರುತ್ತೆ, ವೀಕಲ್ಲಿ 7 ಡೇಸು ವರ್ಕ್ ಮಾಡ್ತಿರುತ್ತೆ. ಸೊ ಅವರಿಗೋಸ್ಕರ ಇದನ್ನು ತೊಗೊಂಡ್ಬಂದಿದ್ದಾರೆ, ವರ್ಕ್ ಫ್ರಮ್ ಎನಿವೇರ್ ಪೋರ್ಟಲ್. ಇದು ಒಂದು ವರ್ಚುವಲ್ ಎನ್ವಿರಾನ್ಮೆಂಟು. ಇದು ಎಲ್ಲ ಏನು ಮಾಡುತ್ತೆ ಅಂದರೆ ವರ್ಚುವಲ್ ಎನ್ವಿರಾನ್ಮೆಂಟು ಪ್ರಾವಿಷನ್ಸ್ ಆಫ್ ಶೆಲ್ ಎಂಪವರ್ ಎಂಪ್ಲಾಯ್ಸ್ ಎಕ್ಸೆಸ್ ರೋಟೀನ್ ಅಪ್ಲಿಕೇಶನ್ ಲೈಕ್, ಅಂದರೆ ಇವ್ರಿಗೆ ಏನೇನು ಪ್ರೊವೈಡ್ ಮಾಡುತ್ತೆ ಇದು ಅಂದರೆ ಇ ಆಫೀಸು, ಕ್ಯಾಲೆಂಡರು, ಮೇಲು ಮತ್ತು ಅದರ್ ಡಿಪಾರ್ಟ್ಮೆಂಟಲ್ ಅಪ್ಲಿಕೇಶನ್ಸ್ನ ಪ್ರೊವೈಡ್ ಮಾಡುತ್ತೆ. ಮತ್ತು ಕಮ್ಯುನಿಕೇಟ್ ಅಕ್ರಾಸ್ ಥ್ರೂ ದ VC ಎನ್ಶೂರಿಂಗ್ ಸೇಫ್ಟಿ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ವಿತ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆ್ಯಂಡ್ ವರ್ಕ್ ಅಶ್ಯೂರೆನ್ಸ್ ಫ್ರಮ್ ದ ಎನಿವೇರ್. ವರ್ಕ್ ಫ್ರಮ್ ಎನಿವೇರ್ ಪೋರ್ಟಲಲ್ಲಿ ಅಂದರೆ ನಿಮಗೆ ಇ ಆಫೀಸ್ ಎನ್ವಿರಾನ್ಮೆಂಟ್ ಇರುತ್ತೆ, ಕ್ಯಾಲೆಂಡರ್ ಇರುತ್ತೆ, ಮೇಲ್ ಇರುತ್ತೆ, ಇನ್ನೂ ಏನೇನು ಅಪ್ಲಿಕೇಶನ್ಸ್ ಬೇಕೋ ಅದೆಲ್ಲನೂ ಯೂಸ್ ಮಾಡಿಕೊಂಡು ನೀವು ಎಲ್ಲಿಂದಲಾದರೂ ವರ್ಕ್ ಮಾಡ್ಬೋದು. ಸೊ ಇದರಿಂದ ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ಬೋದು, ಪ್ಯಾಂಡಮಿಕ್ಕಿಂದ ಸೇಫ್ ಆಗಿರ್ಬೋದು ಅನ್ನೋದಕ್ಕೋಸ್ಕರ ಇದನ್ನು ಲಾಂಚ್ ಮಾಡಿದ್ದಾರೆ. NIC products portfolio for international offering augment digital India branding and through promotion of productized software application at global level. ಇನ್ನೊಂದು NIC ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಂತ ಒಂದು ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಇಂಟರ್ನ್ಯಾಷನಲ್ ಆಫರಿಂಗೋಸ್ಕರ. ಇದರಿಂದ ಇಂಟರ್ನ್ಯಾಷನಲ್ಲಿರೋರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದಾರೆ. ಅಂದರೆ ಡಿಜಿಟಲ್ ಇಂಡಿಯಾ ಬ್ರ್ಯಾಂಡಿಂಗ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಯಾವ ಥರ ಅಂದರೆ ಪ್ರಮೋಷನ್ ಆಫ್ ಪ್ರಾಡಕ್ಟೈಸ್ ಸಾಫ್ಟ್ವೇರ್ ಅಪ್ಲಿಕೇಶನ್, ಅಂದರೆ ಯಾವುದೇ ಸಾಫ್ಟ್ವೇರ್ ಅಪ್ಲಿಕೇಶನ್ ಇದೆ ಅದನ್ನು ಪ್ರಮೋಟ್ ಮಾಡೋದು. ಈ ಒಂದು ಪೋರ್ಟ್ಫೋಲಿಯೋ ಮೂಲಕ ಯಾವುದೇ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ ಇದೆ ಅದನ್ನು ಪ್ರಮೋಟ್ ಮಾಡೋದು. ಎಲ್ಲಿ ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಪ್ರಮೋಟ್ ಮಾಡಿ ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಡಿಜಿಟಲ್ ಇಂಡಿಯಾ ಅಗ್ಮೆಂಟ್ನ ಬ್ರ್ಯಾಂಡ್ ಮಾಡಬೇಕು ಅನ್ನೋದು ಇದ್ರದ್ದು ಉದ್ದೇಶ. ಇದು ಯಾವಾಗ ಇದು ಜರ್ನಿನ ಸ್ಟಾರ್ಟ್ ಮಾಡ್ತು ಅಂದರೆ ಆಗಸ್ಟ್ 1995 29th ಇದು ಜರ್ನಿನ ಸ್ಟಾರ್ಟ್ ಅಂದರೆ ಅವಾಗ ಎಸ್ಟಾಬ್ಲಿಷ್ ಆಗುತ್ತೆ. ಇಟ್ ಪ್ರೊವೈಡಿಂಗ್ ಎಂಡ್ ಟು ಎಂಡ್ IT ಸೊಲ್ಯೂಷನ್ ಫಾರ್ ಗವರ್ನೆನ್ಸ್ ಪ್ರಾಜೆಕ್ಟ್. ಅಂದರೆ ಯಾವುದು ಗೌರ್ಮೆಂಟ್ದು ಗವರ್ನೆನ್ಸ್ ಬಗ್ಗೆ ಯಾವುದೇ ರೀತಿಯಾದಂಥ ಎಂಡ್ ಟು ಎಂಡ್ IT ಸೊಲ್ಯೂಷನ್ಸ್ ಬೇಕಂದರೆ ಈ ಕಂಪನಿನೇ ಪ್ರೊವೈಡ್ ಮಾಡುತ್ತೆ. ಯಾವುದು ICT ಸರ್ವಿಸ್ ಇಂಡಸ್ಟ್ರಿ ಅನ್ನೋದು. ಮತ್ತು ಇದು ಸರ್ವಿಸ್ನ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡಿದ್ದೀವಿ. ಮತ್ತು ಇದರಲ್ಲಿ ಬರುವಂಥ ಕೋರ್ ಸರ್ವಿಸಸ್ ಯಾವುದಿದು ಅಂದರೆ IT ಕನ್ಸಲ್ಟೆನ್ಸಿ ಇರುತ್ತೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಡಾಟಾ ಅನಾಲಿಟಿಕ್ಸ್, ಪ್ರಾಡಕ್ಟೈಸೇಷನ್ ಆಫ್ ಆ್ಯಂಡ್ ಇಂಟರ್ನ್ಯಾಷನಲ್ ಪ್ರಮೋಷನ್, ಕ್ಲೌಡ್ ಸರ್ವಿಸಸ್, ICT ಪ್ರಾಡಕ್ಟ್ ಇನ್ಸ್ಟಾಲೇಷನ್, ಹ್ಯೂಮನ್ ರಿಸೋರ್ಸಸ್, ರೋಲ್-ಔಟ್ ಟ್ರೈನಿಂಗ್. Some of its key offering extends to e-office, e-transport, e-hospital, e-prisons and e-courts and so on. ಇದೆಲ್ಲನೂ ಇದು ICT ಸರ್ವಿಸ್ ಇಂಡಸ್ಟ್ರಿ ಪ್ರೊವೈಡ್ ಮಾಡೋವಂಥ ಸರ್ವಿಸಸ್. ನೆಕ್ಸ್ಟು ಹರ್ಷವರ್ಧನ್ ಚೇರ್ಸ್ 148 ಸೆಷನ್ ಆಫ್ WHO ಎಕ್ಸಿಕ್ಯೂಟಿವ್ ಬೋರ್ಡ್. ಹರ್ಷವರ್ಧನ್ ಏನು ಮಾಡಿದ್ದಾರೆ, 148 WHO ಎಕ್ಸಿಕ್ಯೂಟಿವ್ ಬೋರ್ಡ್ನ ಚೇರ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ಸೊ ಅದಕ್ಕೋಸ್ಕರ ನಾವು WHO ಎಕ್ಸಿಕ್ಯೂಟಿವ್ ಬೋರ್ಡ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ತಿಳ್ಕೊಬೇಕು. ಇದರಲ್ಲಿ ಏನೇನಿರುತ್ತೆ ಅಂದರೆ ಕಂಪೋಸಿಷನ್ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಇದರಲ್ಲಿ 34 ಇಂಡಿವಿಜುವಲ್ ಟೆಕ್ನಿಕಲಿ ಕ್ವಾಲಿಫೈಡ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್, ಅಂದರೆ ಹೆಲ್ತಲ್ಲಿ ಸ್ಪೆಷಲ್ ನಾಲೆಡ್ಜ್ ಇರೋರು
34 ಮೆಂಬರ್ಸ್ ಇರ್ತಾರೆ. ಇವ್ರನ್ನ ಯಾವ ಥರ ಎಲೆಕ್ಟ್ ಮಾಡ್ತಾರೆ ಅಂದರೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿಯಿಂದ ಇವ್ರನ್ನ ಎಲೆಕ್ಟ್ ಮಾಡಿರ್ತಾರೆ. ಅವರು 3 ಇಯರ್ಸ್ ಟರ್ಮು ಇಲ್ಲಿರ್ತಾರೆ. ಚೇರ್ಮನ್ ಯಾರು ಅಂದರೆ ಬೈ ರೊಟೇಷನ್ನು ಪ್ರತಿ ವರ್ಷ ಒಬ್ಬೊಬ್ಬರು ಇರ್ತಾರೆ. ಅದು ಮೆಂಬರ್ಸಲ್ಲೇ ಪ್ರತಿ ವರ್ಷ ಒಬ್ಬೊಬ್ಬರು ಅದನ್ನು ಚೇರ್ಮನ್ ಆಗಿ ಇರ್ತಾರೆ. ಇಟ್ ಈಸ್ ನಾಟ್ ಫುಲ್ ಟೈಮ್ ಅಸೈನ್ಮೆಂಟ್, ಇಟ್ಸ್ ಜಸ್ಟ್ ರಿಕ್ವೈರ್ಡ್ ಟು ಚೇರ್ ದ ಎಕ್ಸಿಕ್ಯೂಟಿವ್ ಬೋರ್ಡ್ ಮೀಟಿಂಗ್. ಅಂದರೆ ಈ ಎಕ್ಸಿಕ್ಯೂಟಿವ್ ಬೋರ್ಡ್ ಮೀಟಿಂಗ್ನ ಚೇರ್ ಮಾಡೋದಕ್ಕೆ ಅಷ್ಟೇ ಇದು ಯಾವುದೇ ರೀತಿಯಾದಂಥ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಅಲ್ಲ. ಈ ಬೋರ್ಡು ಅಟ್ಲೀಸ್ಟ್ ಟ್ವೈಸ್ ಎ ಇಯರು ಮೀಟ್ ಮಾಡುತ್ತೆ. ಅಂದರೆ ವರ್ಷದಲ್ಲಿ 2 ಸಲ ಆದರೂ ಮೀಟ್ ಮಾಡಬೇಕು ಅನ್ನೋದು ಇದರಲ್ಲಿರುವಂಥ ಒಂದು ಕಂಡೀಷನ್. ಫಂಕ್ಷನ್ಸ್ ಏನಂದರೆ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಏನು ಡಿಸಿಷನ್ ತೊಗೊಳೋದಕ್ಕೆ ಅದಕ್ಕೆ ಆ ಡಿಸಿಷನ್ಸ್ಗೆ ಒಂದು ಎಫೆಕ್ಟಿವ್ನೆಸ್ನ ಕೊಡೋದು ಇದ್ರದ್ದು ಉದ್ದೇಶ ಆಗಿರುತ್ತೆ. ಟು ಅಡ್ವೈಸ್ ಇಟ್ ಆ್ಯಂಡ್ ಜನರಲಿ ಟು ಫೆಸಿಲಿಟೇಟ್ ಇಟ್ಸ್ ವರ್ಕ್. ಅಂದರೆ ಏನು ವರ್ಕ್ ಮಾಡಬೇಕು, ಏನು ಮಾಡಬಾರ್ದು, ಇದನ್ನೆಲ್ಲನೂ ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ. ಇದ್ರದ್ದು ಫಂಕ್ಷನ್ನು. ಇಂಡಿಯಾ ಸೈನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ವಿತ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಏನು ಮಾಡಿದೆ ಇಂಡಿಯಾ? ಫ್ರೇಮ್ವರ್ಕ್ ಫಾರ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅನ್ನೋ ಒಂದು ಅಗ್ರಿಮೆಂಟ್ನ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮಧ್ಯೆ ಸೈನ್ ಆಗಿದೆ. ಸೊ ಏನು ಇದ್ರದ್ದು ಉದ್ದೇಶ ಅಂದರೆ ಮ್ಯೂಚುವಲ್ ಟ್ರಸ್ಟ್ನ ಸ್ಟ್ರೆಂಥನ್ ಮಾಡಬೇಕು, ಅಂದರೆ ಜಾಸ್ತಿ ಮಾಡಬೇಕು, ಕೋಆಪರೇಟ್ ಮಾಡಬೇಕು, ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿನ ಎನ್ಹಾನ್ಸ್ ಮಾಡಬೇಕು, ಸ್ಟೆಬಿಲಿಟಿನ ಇನ್ಕ್ರೀಸ್ ಮಾಡಬೇಕು, ಸಸ್ಟೈನಬಿಲಿಟಿನ ಇನ್ಕ್ರೀಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಅಗ್ರಿಮೆಂಟ್ನ ಸೈನ್ ಮಾಡಲಾಗಿದೆ. ಇದರಿಂದ ಏನಾಗುತ್ತೆ ಅಂದರೆ ನಾಲೆಡ್ಜ್ ಎಕ್ಸ್ಚೇಂಜ್ ಆಗುತ್ತೆ ಮತ್ತು ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಟುವರ್ಡ್ಸ್ ಇಂಡಿಯಾ ಬಿಕಮಿಂಗ್ ಫುಲ್ ಟೈಮ್ ಮೆಂಬರ್ ಆಫ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಅಂದರೆ ಅದಕ್ಕೆ ಫುಲ್ ಟೈಮ್ ಮೆಂಬರ್ ಆಗಬೇಕು ಅನ್ನೋ ಇಂಡಿಯಾದು ಒಂದು ಏನು ಡಿಸೈರ್ ಇದೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತಲೇ ಹೇಳ್ಬೋದು. The contents of the strategic partnership and jointly decided by IEA members. ಅಂದರೆ ಇದೇನು ಸೈನ್ ಮಾಡಿದ್ವಿ ಅದನ್ನು ಇಬ್ಬರೂ ಸೇರಿ ಡಿಸೈಡ್ ಮಾಡ್ತಾರೆ. ಅಂದರೆ IEA ಮೆಂಬರ್ಸು ಮತ್ತು ಇಂಡಿಯಾ ಇಬ್ಬರು ಜಾಯಿಂಟಾಗಿ ಡಿಸೈಡ್ ಮಾಡ್ತಾರೆ. ಇನ್ಕ್ಲೂಡಿಂಗ್ ಫೇಸ್ಡ್ ಇನ್ಕ್ರೀಸ್ ಇನ್ ಬೆನಿಫಿಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಇಂಡಿಯಾ. ಏನೇನು ಬೆನಿಫಿಟ್ಸ್ ಸಿಗಬೇಕು ಮತ್ತು ಏನೇನು ರೆಸ್ಪಾನ್ಸಿಬಿಲಿಟೀಸ್ನ ಕೊಡಬೇಕು ಅನ್ನೋದ್ರ ಬಗ್ಗೆನೂ ಇದರಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಮತ್ತು ಅಸೋಸಿಯೇಷನ್ ಒಳಗಡೆ ಯಾವ ಥರ ವರ್ಕ್ ಮಾಡಬೇಕು ಮತ್ತು ಕ್ಲೀನ್ ಎನರ್ಜಿ ಟ್ರಾನ್ಸಿಷನ್ ಪ್ರೋಗ್ರಾಮ್ ಸಚ್ ಆಸ್ ಎನರ್ಜಿ ಸೆಕ್ಯೂರಿಟಿ, ಕ್ಲೀನ್ ಸಸ್ಟೈನಬಲ್ ಎನರ್ಜಿ ಎಫಿಷಿಯನ್ಸಿ, ಎನ್ಹಾನ್ಸಿಂಗ್ ಪೆಟ್ರೋಲಿಯಂ ಸ್ಟೋರೇಜ್ ಕೆಪಾಸಿಟಿ ಇನ್ ಇಂಡಿಯಾ, ಎಕ್ಸ್ಪಾನ್ಷನ್ ಆಫ್ ಗ್ಯಾಸ್ ಬೇಸ್ಡ್ ಎಕನಾಮಿ ಇನ್ ಇಂಡಿಯಾ, ಇದನ್ನೆಲ್ಲ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇದರಲ್ಲಿ ಮೆನ್ಷನ್ ಮಾಡಲಾಗುತ್ತೆ. ಮತ್ತು IEA ಸೆಕ್ರೆಟ್ರಿಯೇಟ್ ಎಲ್ಲಿದೆ ಏನಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅಂದರೆ ಇವರು ಕೋಆಪ್ರೇಟಿವ್ ಆ್ಯಕ್ಟಿವಿಟೀಸ್ ಇಂಡಿಯಾದಲ್ಲಿ ಕೋಆಪ್ರೇಟಿವ್ ಆ್ಯಕ್ಟಿವಿಟೀಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮತ್ತು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ IEA ಮೆಂಬರ್ಸ್ ಮತ್ತು ಇಂಡಿಯಾ ಟು ಫರ್ದರ್ ಡೆವಲಪ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ IEA ಸೆಕ್ರೆಟ್ರಿಯೇಟ್ ಅವರು ಡಿಸ್ಕಸ್ ಮಾಡ್ತಾರೆ. ಮತ್ತು ಇವರು ಎನರ್ಜಿ ಸೆಕ್ಟರಲ್ಲಿ ಇನ್ನೂ ಸ್ಟ್ರಾಟಜಿಕ್ ಮತ್ತು ಟೆಕ್ನಿಕಲ್ ಕೋಆಪರೇಷನ್ನ ಯಾವ ಥರ ಎನ್ಕರೇಜ್ ಮಾಡಬೇಕು, ಯಾವ ಥರ ಪ್ರಮೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ. ಅದರಲ್ಲೂ ಎಸ್ಪೆಷಲಿ ಯಾವ್ಯಾವ ಏರಿಯಾದಲ್ಲಿ ಡೆವಲಪ್ ಮಾಡಬೇಕು ಅನ್ನೋದನ್ನು ಐಡೆಂಟಿಫೈ ಮಾಡಿ ಅದನ್ನು ನೋಟ್ ಮಾಡಿದ್ದಾರೆ ಈ ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ. ಸೊ ಹಾಗಾಗಿ ಇಂಡಿಯಾ ಮತ್ತು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮಧ್ಯೆ ಒಂದು ಒಳ್ಳೆಯ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಮತ್ತು ಡೆವಲಪ್ಮೆಂಟ್ನ ಮಾಡಬೇಕು ಅನ್ನೋದಕ್ಕೆ ಯಾವ್ಯಾವ ಥರ ಸ್ಟೆಪ್ಸ್ನ ತೊಗೋಬೇಕು ಅದೆಲ್ಲ ಸ್ಟೆಪ್ಸನ್ನು ಡಿಸ್ಕಸ್ ಮಾಡಿ ಅದನ್ನು ಈ ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಈಗ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ನ ನೋಡೋಣ. ಇದು ಯಾವಾಗ ಎಸ್ಟಾಬ್ಲಿಷ್ ಆಯಿತು ಅಂದರೆ 1974 ಆ್ಯಸ್ ಫಾರ್ ದ ಫ್ರೇಮ್ವರ್ಕ್ ಆಫ್ OECD. ಇಟ್ ಈಸ್ ಅನ್ ಆಟೋನಮಸ್ ಇನ್ಸ್ಟಿಟ್ಯೂಷನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಇದ್ರದ್ದು ಮಿಷನ್ ಏನು ಅಂದರೆ
ಟು ಎನ್ಶ್ಯೂರ್ ರಿಲಯಬಲ್, ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಫಾರ್ ಇಟ್ಸ್ ಮೆಂಬರ್ ಕಂಟ್ರೀಸ್ ಆ್ಯಂಡ್ ಬಿಹ್ಯಾಂಡ್. ಅಂದರೆ ಇದಕ್ಕೆ ಯಾರ್ಯಾರು ಮೆಂಬರ್ ಆಗಿರ್ತಾರೆ ಅವರಿಗೆ ರಿಲಯಬಲು, ಅಫೋರ್ಡಬಲು ಮತ್ತು ಕ್ಲೀನ್ ಎನರ್ಜಿನ ಕೊಡಬೇಕನ್ನೋದು ಇದ್ರದ್ದು ಒಂದು ಮಿಷನ್. ಇಟ್ಸ್ ಮಿಷನ್ ಈಸ್ ಗೈಡೆಡ್ ಬೈ 4 ಮೇನ್ ಏರಿಯಾಸ್ ಆಫ್ ಫೋಕಸ್. ಈ ಮಿಷನ್ನ ಯಾವ ಥರ ಗೈಡ್ ಮಾಡುತ್ತೆ ಅಂದರೆ ಮೇನ್ 4 ಏರಿಯಾಸ್ ಆಫ್ ಫೋಕಸ್ ಇದೆ. ಒಂದು ಎನರ್ಜಿ ಸೆಕ್ಯೂರಿಟಿ, ಇನ್ನೊಂದು ಎಕನಾಮಿಕ್ ಡೆವಲಪ್ಮೆಂಟು, ಇನ್ನೊಂದು ಎನ್ವಿರಾನ್ಮೆಂಟಲ್ ಅವೇರ್ನೆಸ್ಸು ಮತ್ತು ಎಂಗೇಜ್ಮೆಂಟ್ ಆಫ್ ವರ್ಲ್ಡ್ ವೈಡ್ ಹೆಡ್ ಕ್ವಾರ್ಟರ್ಸ್ ಅಂದರೆ ಪ್ಯಾರಿಸ್ ಮತ್ತು ಫ್ರಾನ್ಸಲ್ಲಿದೆ. ರೋಲ್ಸ್ ಆ್ಯಂಡ್ ಫಂಕ್ಷನ್ಸ್. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಇನ್ 1973-74. ಯಾವಾಗ ಅಂದರೆ ಆಯಿಲ್ ಕ್ರೈಸಿಸ್ ಆಯ್ತಲ್ಲ ಅವಾಗ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಇದ್ರ ಮೆಂಬರ್ಸಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ, ಟು ರೆಸ್ಪಾಂಡ್ ಟು ಮೇಜರ್ ಆಯಿಲ್ ಸಪ್ಲೈ ಡಿಸ್ಟ್ರಪ್ಷನ್ ಆ್ಯಂಡ್ ರೋಲ್ ಇಟ್ ಕಂಟೆನ್ಸ್ ಇಸ್ ಫುಲ್ಫಿಲ್ ಟುಡೇ. ಅಂದರೆ ಅವಾಗ ಏನು ಆಯಿಲ್ ಡಿಸ್ಟ್ರಪ್ಷನ್ ಆಗಿತ್ತು ಅದಕ್ಕೋಸ್ಕರ ಹೆಲ್ಪ್ ಮಾಡೋದಕ್ಕೆ ಇದನ್ನು ಎಸ್ಟಾಬ್ಲಿಷ್ ಮಾಡಿದರು. ಇವಾಗೂ ಕೂಡ ಅದು ಫಂಕ್ಷನಿಂಗ್ ಮಾಡ್ತಾ ಇದೆ ಅದು ರಿಲೇಟೆಡ್ ಆಗಿ. IEA mandate has expanded over time to include tackling and analyzing global key energy sectors. ಅಂದರೆ promoting sound energy policy and fostering multinational energy technology cooperation. ಅಂದರೆ ಎನರ್ಜಿ ಪಾಲಿಸಿನ ಪ್ರಮೋಟ್ ಮಾಡಬೇಕು, ನ್ಯಾಷನಲ್ ಎನರ್ಜಿ ಟೆಕ್ನಾಲಜಿ ಕೋಆಪರೇಷನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಇದ್ದು ಒಂದು ಫಂಕ್ಷನ್ಸ್. ಕಂಪೋಸಿಷನ್ ಆ್ಯಂಡ್ ಎಲಿಜಿಬಿಲಿಟಿ. ಇದರಲ್ಲಿ 30 ಮೆಂಬರ್ಸ್ ಪ್ರೆಸೆಂಟ್ ಇರ್ತಾರೆ. ಅಂದರೆ 30 ಮೆಂಬರ್ಸ್ ಇದರಲ್ಲಿ ಮೆಂಬರ್ಸ್ ಆಗಿದ್ದಾರೆ. ಅದರಲ್ಲಿ 8 ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರೆ. ಇದಕ್ಕೆ ಮೆಂಬರ್ ಆಗಬೇಕಂದ್ರೆ ಅವರು OECD ಮೆಂಬರ್ ಆಗಿರಲೇಬೇಕಾಗುತ್ತೆ. ಬಟ್ ಎಲ್ಲ OECD ಮೆಂಬರ್ಸು IEA ಮೆಂಬರ್ಸ್ ಆಗಿರಲ್ಲ. ಟು ಬಿಕಮ್ ಕ್ಯಾಂಡಿಡೇಟ್, ಇದು ಕ್ಯಾಂಡಿಡೇಟ್ ಆಗಬೇಕಂದ್ರೆ ಒಂದು ಅವರು ಕ್ರೂಡ್ ಆಯಿಲ್ ಮತ್ತು ಅಥವಾ ಪ್ರಾಡಕ್ಟ್ ರಿಸರ್ವ್ಸ್ನ ಹೊಂದಿರಬೇಕು, ಈಕ್ವಲೆಂಟ್ ಟು 90 days ಆಫ್ ಇಟ್ಸ್ ಪ್ರೀವಿಯಸ್ ಇಯರ್ ನೆಟ್ ಇಂಪೋರ್ಟ್ಸ್. ಅಂದರೆ ಅವರು ಪ್ರೀವಿಯಸ್ ಇಯರ್ ನೆಟ್ ಇಂಪೋರ್ಟ್ಸ್ ಏನಾಗಿರುತ್ತೆ ಅಷ್ಟು ಅವ್ರದ್ದು ರಿಸರ್ವ್ಸ್ ಇರಬೇಕು. ಮತ್ತು ಡಿಮ್ಯಾಂಡ್ ರಿಸ್ಟೆಂಟ್ ಪ್ರೋಗ್ರಾಮ್ ಟು ರೆಡ್ಯೂಸ್ ನ್ಯಾಷನಲ್ ಆಯಿಲ್ ಕನ್ಸಂಪ್ಷನ್ ಅಪ್ ಟು ಬೈ 10%. ಅಂದರೆ ನ್ಯಾಷನಲ್ ಆಯಿಲ್ ಕನ್ಸಂಪ್ಷನ್ನ 10%ವರೆಗೂ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಇವರು ಡಿಮ್ಯಾಂಡ್ ಮಾಡ್ತಾ ಇರಬೇಕು. ಲೆಜಿಸ್ಲೇಷನ್ ಆ್ಯಂಡ್ ಆರ್ಗನೈಸೇಷನ್ ಟು ಆಪರೇಟ್ ಕೋಆರ್ಡಿನೇಟೆಡ್ ಎನರ್ಜಿ ರೆಸ್ಪಾನ್ಸ್ ಮೆಷರ್ಸ್ ಆನ್ ನ್ಯಾಷನಲ್ ಬೇಸಿಸ್. ಅಂದರೆ ಕೋಆರ್ಡಿನೇಟೆಡ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಮೆಷರ್ನ ತಗೊಂಡು ಬಂದಿರಬೇಕು. ಲೆಜಿಸ್ಲೇಷನ್ ಆ್ಯಂಡ್ ಮೆಷರ್ಸ್ ಟು ಎನ್ಶ್ಯೂರ್ ದಟ್ ಆಲ್ ಆಯಿಲ್ ಕಂಪನೀಸ್ ಅಂಡರ್ ದ ಜೂರಿಸ್ಡಿಕ್ಷನ್ ಆಫ್ ರಿಪೋರ್ಟ್ ಇನ್ಫಾರ್ಮೇಷನ್ ಅಪಾನ್ ದ ರಿಕ್ವೆಸ್ಟ್. ಸೊ ಇಷ್ಟು ನಾವು IEA ಬಗ್ಗೆ ನೋಡಿದ್ವಿ ಮತ್ತು ಅಲ್ಲಿ ನಡೆದಂಥ ಒಂದು ಸ್ಟ್ರಾಟಜಿಕ್ ಅಗ್ರಿಮೆಂಟ್ ಬಗ್ಗೆನೂ ನೋಡಿದ್ವಿ. ಸೊ ಇದು ಒಂದು ನಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂಡರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೆಲವೊಂದು ರಿಪೋರ್ಟ್ನ ರಿಲೀಸ್ ಮಾಡುತ್ತೆ. ಯಾವುದಾದ್ರು ಅಂದರೆ ಗ್ಲೋಬಲ್ ಎನರ್ಜಿ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸ್ಟೇಟಸ್ ರಿಪೋರ್ಟು, ವರ್ಲ್ಡ್ ಎನರ್ಜಿ ಔಟ್ಲುಕ್ಕು, ವರ್ಲ್ಡ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ಕು, ವರ್ಲ್ಡ್ ಎನರ್ಜಿ ಬ್ಯಾಲೆನ್ಸಸ್ಸು, ಎನರ್ಜಿ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ಸ್. ಈ 5 ರಿಪೋರ್ಟ್ನ ಈ IEA ರಿಲೀಸ್ ಮಾಡುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಮತ್ತು ಏನಾದರೂ ಪ್ರಾಬ್ಲಮ್ಸ್ ಆಗ್ತಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಐ ವಿಲ್ ಟ್ರೈ ಟು ಡೂ ದಟ್. ಥ್ಯಾಂಕ್ ಯು ಆಲ್.